ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಗಟ್ಟಿಮೇಳ ಸೀರಿಯಲ್ ಮುಕ್ತಾಯದ ಹಂತ ತಲುಪಿದ್ದ ವೀಕ್ಷಕರ ನೆಚ್ಚಿನ ಧಾರಾವಾಹಿ ಗಟ್ಟಿಮೇಳ ಧಾರಾವಾಹಿ ವೀಕ್ಷಕರಿಗೆ ಕೈ ಸುದ್ದಿಯೊಂದು ಎದುರಾಗುವ ಸಮಯ ಬಂದಿದೆ. ಧಾರಾವಾಹಿ ಶುರುವಾಗಿ 5 ವರ್ಷ ತುಂಬ ಮೊದಲೇ ಮುಕ್ತಾಯಗೊಳ್ಳುವ ಸೂಚನೆ ಸಿಕ್ಕಿದೆ. ವೀಕ್ಷಕರ ನೆಚ್ಚಿನ ಧಾರಾವಾಹಿ ಗಟ್ಟಿಮೇಳವು ಈಗಾಗಲೇ ಯಶಸ್ವಿ 1238 ಸಂಚಿಕೆಗಳನ್ನು ಪೂರೈಸಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೌಟುಂಬಿಕ ಕಥಾಹಂದರಗಳನ್ನು ಒಳಗೊಂಡ ಗಟ್ಟಿಮೇಳ ಈಗ ಮುಗಿಯುವ ಹಂತ ತಲುಪಿದೆ. ಗಟ್ಟಿಮೇಳ ಧಾರಾವಾಹಿ ಮೊದಲಿನಿಂದಲೂ 8 ಗಂಟೆ ಸ್ಲಾಟ್ ಕಿಂಗ್ ಆಗಿ ಮೋಡಿ ಮಾಡಿದೆ. TRP ರೇಟಿಂಗ್ನಲ್ಲೂ ಎಂದೂ ಕಾಂಪ್ರಮೈಸ್ ಮಾಡಿಕೊಳ್ಳದೆ ನಂಬರ್ 1 ಧಾರಾವಾಹಿಯಾಗಿದೆ. ಟಾಪ್ ರೇಟಿಂಗ್ ಧಾರಾವಾಹಿ ಗಟ್ಟಿಮೇಳ ಧಾರಾವಾಹಿ ದೊಡ್ಡ ಅಭಿಮಾನ ಬಳಗವೇ ಇದೆ. ಧಾರಾವಾಹಿ ಆರಂಭದಿಂದ ಹಿಡಿದು ಇಲ್ಲಿವರೆಗೆ ಪ್ರತಿನಿತ್ಯವೂ ಕಥೆಯು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗಿ ವೀಕ್ಷಕರಿಗೆ ಮನರಂಜನೆಯ ಮಹಾಪೂರವನ್ನೇ ಉಣಿಸುತ್ತಿದೆ. ಕೊನೆಯ ಹಂತ ತಲುಪಿದ ಧಾರಾವಾಹಿ ಇನ್ನು ಇತ್ತೀಚೆಗೆ ವೈದ್ಯ ಜೋಡಿ ವೀಕ್ಷಕರಿಂದ ದೂರವಾಗಿದೆ. ಕುಟುಂಬದವರೆಲ್ಲರಿಗೂ ಸಮಸ್ಯೆಯನ್ನು ಪರಿಹರಿಸಲು ಈಗ ಮನೆಯವರೆಲ್ಲ ಹೊರಡುತ್ತಿದ್ದಾರೆ. ವೈದೇಹಿ ಮಕ್ಕಳು ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿನಲ್ಲಿ ಧ್ರುವ, ಅಗ್ನಿ ಮತ್ತು ಬೆಟ್ಟಪ್ಪನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾಳೆ. ಗಟ್ಟಿಮೇಳ ಧಾರಾವಾಹಿ ವೀಕ್ಷಕರಿಗೆ ಕುತೂಹಲ ಮೂಡಿಸುತ್ತಿರುವ ಈ ಸಂದರ್ಭದಲ್ಲಿ ಮುಕ್ತಾಯ ಕಾಣುವ ಸಮಯ ಬಂದಿದೆ ಎನ್ನಲಾಗುತ್ತಿದೆ. ಈಗಾಗಲೇ ಕುಟುಂಬ ಇಷ್ಟು ವರ್ಷ ತಿಳಿಯದೇ ಇದ್ದ ಸತ್ಯ ಬಯಲಾಗಿದೆ. ಕೊನೆಯ ದಿನದ ಶೂಟಿಂಗ್ ಇನ್ನೇನಿದ್ದರೂ ಸೂರ್ಯನಾರಾಯಣ್, ವೇದಾಂತ್, ವಿಕ್ಕಿ ಎಲ್ಲರ ಮನೆ ಸೇರಬೇಕಿದೆ. ಅಗ್ನಿ ಮತ್ತು ಬೆಟ್ಟಪ್ಪನಿಗೆ ಶಿಕ್ಷೆ ನೀಡಬೇಕಿದೆ ಅಷ್ಟೇ. ಧಾರಾವಾಹಿ ಕೊನೆಯ ಹಂತವನ್ನು ತಲುಪಿದ್ದು ಕೊನೆಯ ದಿನದ ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ. ಈ ಬಗ್ಗೆ ಧಾರಾವಾಹಿ ನಟಿಯರು ಮಾಹಿತಿ ನೀಡಿದ್ದಾರೆ. ಕೊನೆಯ ದಿನದ ಶೂಟಿಂಗ್ ಸೆಟ್ನಲ್ಲಿ ಪಾತ್ರಧಾರಿಗಳು ಗ್ರೂಪ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಇದನ್ನು ನಟಿ ಸ್ವಾತಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಇನ್ನು ನಟಿ ಪ್ರಿಯಾ ಜೆ ಆಚಾರ್ ಅಲಿಯಾಸ್ ಅದಿತಿ ಕೂಡ ಅದಿಯಂತೆ ಕೊನೆಯ ಬಾರಿಗೆ ತೆರೆಯಲಾಗುತ್ತಿದೆ ಎಂದು ತಾವು ಮೇಕಪ್ ಮಾಡಿಕೊಳ್ಳುವ ವಿಡಿಯೋ ಶೇರ್ ಮಾಡಿದ್ದಾರೆ. ಇದನ್ನು ನೋಡಿದ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಧಾರಾವಾಹಿಯಲ್ಲಿ ಕೇವಲ ನಾಯಕಿ ಪಾತ್ರವಲ್ಲದೆ ಆರತಿ, ವಿಕ್ಕಿ, ಅದಿತಿ, ಧ್ರುವ, ಅಂಜಲಿ, ವೈದೇಹಿ, ವೈಜಯಂತಿ, ಸಾರ್ಥಕ್, ಆದ್ಯ, ಖಳನಾಯಕಿ ಸುಹಾಸಿನಿ, ಪರಿಮಳ, ಮಂಜುನಾಥ್, ಖಳನಾಯಕ ಅಗ್ನಿ, ತೇಜಸ್, ಬೆಟ್ಟಪ್ಪ ಸೇರಿದಂತೆ ಪ್ರತಿಯೊಂದು ಪಾತ್ರ ಕೂಡ ವೀಕ್ಷಕರಿಗೆ ತುಂಬ ಹತ್ತಿರ ಎನಿಸಿಬಿಟ್ಟಿದೆ. ಇದರ ಜೊತೆಗೆ ಗಟ್ಟಿಮೇಳ ಕೇಂದ್ರ ಬಿಂದು ಎಂದರೆ ಅದು ಕಾಂತ ಪಾತ್ರ. ಪ್ರತಿ ಸಂಚಿಕೆಯಲ್ಲೂ ನವಿರಾದ ಹಾಸ್ಯದ ಮೂಲಕ ಪ್ರೇಕ್ಷಕರನ್ನು ನಗೆಗಡದಲ್ಲಿ ತೇರಿಸುವ ಕಾಂತ ಪಾತ್ರಕ್ಕೂ ಕೂಡ ಅಭಿಮಾನ ವರ್ಗವಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.